ನಮಸ್ಕಾರ ಸ್ನೇಹಿತರೆ, ಸಚಿನ್ ಜಾಬ್ ಗೈಡ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಜಾಬ್ ಅಪ್ಡೇಟ್ ಯಾವುದೇ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಸರ್ಕಲ್ ಬೇಸ್ ಆಫೀಸರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಎಲಿಜಿಬಲ್ ಕ್ರೈಟೀರಿಯಾ ಇದೆ ಎಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿಗೆ ಸಂಬಂಧಪಟ್ಟ ಅಧಿಸೂಚನೆ. ಮೊದಲನೇದಾಗಿ ಹುದ್ದೆಯ ಹೆಸರು ಸರ್ಕಲ್ ಬೇಸ್ ಆಫೀಸರ್. ಒಟ್ಟು ಹುದ್ದೆಗಳು 2050. ಆನ್ಲೈನ್ ಮೂಲಕ ಅರ್ಜಿಯನ್ನು ದಿನಾಂಕ 29/1/2026ರಿಂದ ದಿನಾಂಕ 18/2/2026ರವರೆಗೆ ಅವಕಾಶ ನೀಡಲಾಗಿದೆ. ನಂತರ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನು ಮಾರ್ಚ್ 2026ರಲ್ಲಿ ನಡೆಸಲಾಗುತ್ತದೆ. ಹಾಗೆಯೇ ಈ ಒಂದು ಹುದ್ದೆಯ ಆಯ್ಕೆಗೆ ಸಂಬಂಧಪಟ್ಟಂತೆ 4 ಹಂತಗಳಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಮೊದಲನೆಯದು ಆನ್ಲೈನ್ ಎಕ್ಸಾಮಿನೇಷನ್, ಎರಡನೆಯದು ಸ್ಕ್ರೀನಿಂಗ್, ಮೂರನೆಯದು ಇಂಟರ್ವ್ಯೂ, ನಾಲ್ಕನೆಯದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಒಟ್ಟು 2050 ಹುದ್ದೆಗಳು ಖಾಲಿಯಿದ್ದು, ಅದರಲ್ಲಿ ಕರ್ನಾಟಕದಲ್ಲಿ ಒಟ್ಟು 200 ಹುದ್ದೆಗಳು ಖಾಲಿಯಿವೆ. ಇದರಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದರೆ ಎಸ್ಸಿ ಕ್ಯಾಟಗರಿಯವರಿಗೆ 30, ಎಸ್ಟಿ 15, ಒಬಿಸಿ 54, ಇಡಬ್ಲ್ಯೂಎಸ್ 20 ಹುದ್ದೆಗಳು ಹಾಗೂ ಜನರಲ್ ಕ್ಯಾಟಗರಿಯವರಿಗೆ 81 ಹುದ್ದೆಗಳು ಖಾಲಿ ಇರುವುದನ್ನು ಗಮನಿಸಬಹುದು. ನಂತರ ಈ ಒಂದು ಹುದ್ದೆಗೆ ವಿದ್ಯಾ ಅರ್ಹತೆ ನೋಡುವುದಾದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ನಂತರ ಏಜ್ ಲಿಮಿಟ್ನ ನೋಡುವುದಾದರೆ ಕನಿಷ್ಠ 21 ವರ್ಷದಿಂದ ಗರಿಷ್ಠ 30 ವರ್ಷದ ವಯೋಮಿತಿಯವರು ಅರ್ಜಿ ಸಲ್ಲಿಸಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡುವುದಾದರೆ ಎಸ್ಸಿ ಅಥವಾ ಎಸ್ಟಿ ಕ್ಯಾಟಗರಿಯವರಿಗೆ 5 ವರ್ಷ, ಒಬಿಸಿ ಕ್ಯಾಟಗರಿಯವರಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿನಲ್ಲಿ ಎಸ್ಸಿ ಮತ್ತು ಎಸ್ಟಿಯವರಿಗೆ 15 ವರ್ಷ, ಒಬಿಸಿಯವರಿಗೆ 13 ವರ್ಷ ಹಾಗೂ ಜನರಲ್ ಮತ್ತು ಇಡಬ್ಲ್ಯೂಎಸ್ ಕ್ಯಾಟಗರಿಯವರಿಗೆ 10 ವರ್ಷಗಳು ಹಾಗೂ ಎಕ್ಸ್ ಸರ್ವಿಸ್ಮೆನ್ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನೋಡಬಹುದು. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಎಕ್ಸಾಮಿನೇಷನ್ ಸಿಲೆಬಸ್ ನೋಡುವುದಾದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಪ್ರಶ್ನೆಗಳು, 30 ಅಂಕಗಳು, 30 ನಿಮಿಷ. ಹಾಗೆ ಬ್ಯಾಂಕಿಂಗ್ ನಾಲೆಜ್ ವಿಷಯಕ್ಕೆ 40 ಪ್ರಶ್ನೆಗಳು, 40 ಅಂಕಗಳು, 40 ನಿಮಿಷ. ಜನರಲ್ ಅವೇರ್ನೆಸ್ ವಿಷಯಕ್ಕೆ 30 ಪ್ರಶ್ನೆಗಳು, 30 ಅಂಕಗಳು, 30 ನಿಮಿಷ. ಕಂಪ್ಯೂಟರ್ ಆಪ್ಟಿಟ್ಯೂಡ್ ವಿಷಯಕ್ಕೆ 20 ಪ್ರಶ್ನೆಗಳು, 20 ಅಂಕಗಳು, 20 ನಿಮಿಷ. ಒಟ್ಟು 120 ಪ್ರಶ್ನೆಗಳು, 120 ಅಂಕಗಳು, 120 ನಿಮಿಷ ಇರುತ್ತದೆ. ನಂತರ ಅರ್ಜಿ ಶುಲ್ಕ ನೋಡುವುದಾದರೆ ಜನರಲ್, ಇಡಬ್ಲ್ಯೂಎಸ್ ಮತ್ತು ಒಬಿಸಿ ಕ್ಯಾಟಗರಿಯವರಿಗೆ 750 ಹಾಗೂ ಎಸ್ಸಿ, ಎಸ್ಟಿ ಹಾಗೂ ಪಿಡಬ್ಲ್ಯೂಬಿಡಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಕೊನೆಯದಾಗಿ ಎಕ್ಸಾಮಿನೇಷನ್ ಸೆಂಟರ್ ನೋಡುವುದಾದರೆ ಕರ್ನಾಟಕದಲ್ಲಿ ಒಟ್ಟು 5 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಅವುಗಳೆಂದರೆ ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮೈಸೂರು, ಹುಬ್ಬಳ್ಳಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಜಾಬ್ ಅಪ್ಡೇಟ್. ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.